ಇನ್ನು ಗಣೇಶ ವಿಸರ್ಜನೆಯ ವೇಳೆ ಪಟಾಕಿ ಸಿಡಿದು 15 ವರ್ಷದ ಬಾಲಕ ಸಾವನ್ನಪ್ಪಿರುವಂತಹ ಘಟನೆ ದೊಡ್ಡಬಳ್ಳಾಪುರ ಹೊರವಲಯದ ಮತ್ತೊಂದು ಗ್ರಾಮದಲ್ಲಿ ನಡೆದಿದೆ. ತನುಷ್ ರಾವ್ ಮೃತ ಬಾಲಕನಾಗಿದ್ದಾನೆ. ಪಟಾಕಿ ಸಿಡಿಯುವ ಮುನ್ನ ಪಟಾಕಿ ಬಾಕ್ಸ್ ಪಕ್ಕದಲ್ಲೇ ಕುಳಿತಿದ್ದು ಅವಘಡ ಸಂಭವಿಸಿದೆ. ಗಣೇಶನನ್ನ ಕೂರಿಸಿದ ಸ್ಥಳದಲ್ಲಿ 100 ಮೀಟರ್ ಮುಂದೆ ಸಾಗುತ್ತಿದ್ದಂತೆ ಪಟಾಕಿ ಸಿಡಿದಿದ್ದು ಅವಘಡ ಸಂಭವಿಸಿದೆ. ಚೀಲವೊಂದರಲ್ಲಿ ಪಟಾಕಿಗಳನ್ನ ಇರಿಸಲಾಗಿತ್ತು. ಲಿಫ್ಟಿಂಗ್ ವಾಹನದಲ್ಲಿ ಯುವಕರು ಇಟ್ಟಿದ್ದು ಎಲ್ಲಾ ಪಟಾಕಿ ಒಂದೇ ಚೀಲದಲ್ಲಿ ಹಾಕಿದ್ದ ಕಾರಣ ಹೆಚ್ಚು ಬೆಂಕಿಯಾಗಿ ಅದು ಅವಘಡವಾಗಿ ಸಂಭವಿಸಿ ಈಗ ಬಾಲಕನ ಮೃತಕ್ಕೂ ಕಾರಣವಾಗಿದೆ. ಈ ದಿವಸ ಇದು ಮೆಟ್ಟೂರ್ ಏರಿಯಾ ನಮ್ಮ ದೊಡ್ಡಬಳ್ಳಾಪುರ ಟೌನ್ ಏರಿಯಾದಲ್ಲಿ ಗಣಪತಿ ವಿಸರ್ಜನೆ ಮಾಡೋ ಟೈಮಲ್ಲಿ ಹೋಗ್ಬೇಕಾದಾಗ ಇದು ಫೋರ್ಕ್ ಲಿಫ್ಟ್ ಅಂತ ಒಂದು ಚಿಕ್ಕ ವಾಹನ ಇರುತ್ತೆ. ಆ ವಾಹನದಲ್ಲಿ ಗಣಪತಿ ತಗೊಂಡು ಹೋಗ್ಬೇಕಾದಾಗ ಅಲ್ಲಿ ಸೈಲೆನ್ಸರ್ ಇರುವ ಪಕ್ಕಕ್ಕೆ ಇರುವ ಒಂದು ಬ್ಯಾಗ್ ಅಲ್ಲಿ ಈ ಆರ್ಗನೈಸರ್ಸ್ ಏನಿದ್ದಾರೆ ಅಲ್ಲಿ ಕ್ರ್ಯಾಕರ್ಸ್ ರಾಕೆಟ್ಸ್ ಎಲ್ಲ ಹಾಕಿ ಇಟ್ಟಿರ್ತಾರೆ. ಅದನ್ನ ಸೈಲೆನ್ಸರ್ದು ಇಫೆಕ್ಟ್ ಮತ್ತು ಅಕ್ಕಪಕ್ಕ ಏನು ಕ್ರ್ಯಾಕರ್ಸ್ ಆಗ್ತದೆ ಅಲ್ಲಿದು ಆಗ್ಬಿಟ್ಟು ಇವ್ರದ್ದು ಈ ಸಡನ್ ಆಗಿ ಬ್ಯಾಗ್ ಅಲ್ಲಿ ಇರುವಂತಹ ಕ್ರ್ಯಾಕರ್ಸ್ ಬರ್ಸ್ಟ್ ಆಗಕ್ಕೆ ಶುರು ಆಗಿದಾವೆ. ಅದ್ರೊಳಗೆ ರಾಕೆಟ್ಸ್ ಇವೆಲ್ಲ ಇತ್ತು. ಅದರಲ್ಲಿ ಆ ರಾಕೆಟ್ಸ್ ಬೇರೆ ಬೇರೆ ಕಡೆ ಮೇಲೆಲ್ಲ ಗಾಳಿಯಲ್ಲಿ ಹೋಗಿದ್ದು ಮಾಡ್ಬೇಕಾದ್ರೆ ಕೆಲವೊಂದಿಷ್ಟು ಜನರಿಗೆ ಅದು ಹಿಟ್ ಆಗಿದ್ದಿದೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಡ್ಯೂಟಿಯಲ್ಲಿ ಇರುವಂತ ನಮ್ಮ ಸಿಬ್ಬಂದಿ ಜಾಕೀರ್ ಇದ್ರು. ಅವ್ರದ್ದು ಲೆಫ್ಟ್ ಆರ್ಮ್ ಏನಿದೆ ಅವರಿಗೆ ಒಂದ್ ಸ್ವಲ್ಪ ಬಹಳಷ್ಟು ಇದು ಮಾಸ್ ಇದು ಆಗಿದ್ದಿದೆ. ಅವರು ಅಂಡರ್ ಟ್ರೀಟ್ಮೆಂಟ್ ಇದ್ದಾರೆ. ಈಗ ಬೆಂಗಳೂರಿಗೆ ತಗೊಂಡು ಹೋಗ್ತಾ ಇದೀವಿ. ಅದಾದ ನಂತರ ಇಬ್ರು ಚಿಕ್ಕ ಮಕ್ಕಳು, ಒಬ್ಬ 12 year old ಬಾಯ್ ಅವ್ರದ್ದು ಡೆತ್ ಆಗಿದ್ದಿದೆ. ಯಾಕಂದ್ರೆ ಅವ್ರದ್ದು ಈ ರಿಬ್ಸ್ ಹತ್ರ ಈ ರಾಕೆಟ್ಸ್ ಗಳು ಹಿಟ್ ಆಗಿದ್ದು ಆ ಹುಡುಗಂದು ಡೆತ್ ಆಗಿದ್ದಿದೆ. ಆ ಪ್ರಕಾರ ಅವ್ರದ್ದು ಒಂದು ಡೆತ್ ಆಗಿದ್ದು ಕ್ಯಾಶುಯಾಲಿಟಿ ಒಂದು. ಅದಾದ ನಂತರ ಮಿಕ್ಕಿದವರೆಲ್ಲ ಈಗ ಇಂಜರ್ಡ್ ಆಗಿದ್ದಾರೆ. ಈ ಆದ್ಯ ಹಾಸ್ಪಿಟಲ್ ಅಲ್ಲಿ 3 ಜನ ಈಗ ಆಲ್ರೆಡಿ ಡ್ರೈವರು ಮತ್ತೆ ಇನ್ನೊಂದಿಬ್ರು ಜನ ಇದ್ದಾರೆ ಚಿಕ್ಕ ಮಕ್ಕಳು. ಅವ್ರದ್ದು ದೇ ಆರ್ ಅಂಡರ್ ಟ್ರೀಟ್ಮೆಂಟ್, ಔಟ್ ಆಫ್ ಡೇಂಜರ್ ಇದ್ದಾರೆ ಇವರೆಲ್ಲ. ಮತ್ತೆ ಇನ್ನೊಂದು ಮಗು ಏನಿದೆ ಇದರಲ್ಲಿ ಬೆಂಗಳೂರು ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ. ಅವರು ಸ್ವಲ್ಪ ಸೀರಿಯಸ್ ಕ್ರಿಟಿಕಲ್ ಇದಾರೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಕೂಡ ಮಾನಿಟರ್ ಮಾಡ್ತಾ ಇದ್ದೀವಿ. ಸೊ ಆಲ್ ಟುಗೆದರ್ ಅರೌಂಡ್ 6 people ಹ್ಯಾವ್ ಬಿನ್ ಇಂಜರ್ಡ್. 6 ಒಳಗಡೆ ಒಂದು ಡೆತ್ ಆಗಿದ್ದಿದೆ. ಮಿಕ್ಕಿದೆಲ್ಲರೂ ಚಿಕ್ಕ ಮಕ್ಕಳು ಇದ್ದಾರೆ, ಒಂದಿಷ್ಟು ಅಡಲ್ಟ್ಸ್ ಇದ್ದಾರೆ. ಈಗ 3 ಅಡಲ್ಟ್ಸ್ ಇದ್ದಾರೆ ಇದರಲ್ಲಿ, ಆಮೇಲೆ 3 ಚಿಕ್ಕ ಮಕ್ಕಳು ಇದ್ದಾರೆ. ಸೊ ಹಬ್ಬಕ್ಕಿಂತ ಮುಂಚೆ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಸಭೆಗಳನ್ನು ಮಾಡಿದ್ರೆ ಆದರೂ ಈ ತರ ಘಟನೆಗಳು ನಡೀತಾ ಇದೆ. ನೋಡಿ, ಇದು ನಾವು ಎಷ್ಟು ಸಾಧ್ಯ ಆಗುತ್ತೆ ಪ್ರತಿಯೊಂದು ಅಂಶಗಳನ್ನ ನಾವು ಹೇಳ್ತೀವಿ ಮೀಟಿಂಗ್ ಅಲ್ಲಿ. ನಾವು DC ಅವ್ರು ಕೂಡ್ಕೊಂಡು ನಿಮ್ಗೆ ಗೊತ್ತಿದೆ ಎಲ್ಲ ಪೀಸ್ ಕಮಿಟಿ ಮಾಡಿದ್ವಿ. ಎಲ್ಲ ಪ್ರತಿಯೊಂದು ಅಂಶಗಳನ್ನು ಹೇಳಾಯ್ತು. ಸರ್ಕಾರದ ಎಲ್ಲ ಅಡ್ವೈಸರಿ ಕೂಡ ಹೇಳಾಯ್ತು. ಆದ್ರೂ ಕೂಡ ಜನರು ತಮ್ಮ ಪರ್ಸನಲ್ ಸೇಫ್ಟಿ ಮತ್ತೆ ಇನ್ನೊಬ್ಬರ ಸೇಫ್ಟಿಯನ್ನ ತಿಳ್ಕೊಬೇಕು. ಆದ್ರೂ ಕೂಡ ಕೆಲವೊಂದಿಷ್ಟು ಈ ರೀತಿ ಅನ್ಸೇಫ್ ಆಗಿ ಅವ್ರು ಇದು ಮಾಡಿದ್ದಾರೆ. ಅದಕ್ಕೆ ನಾವು ಈ ಆರ್ಗನೈಸರ್ಸ್ ಮೇಲೆ ಈಗ ಒಂದು ಕೇಸ್ ರಿಜಿಸ್ಟರ್ ಮಾಡ್ತೀವಿ. ಆದಷ್ಟು ಬೇಗ ಅವ್ರಿಗೂ ಕೂಡ ನಾವು ಲೀಗಲ್ ಆಕ್ಷನ್ ತಗೊಂತಾ ಇದೀವಿ. ಇನ್ನು ಬರುವ ದಿವಸಗಳಲ್ಲಿ ಸ್ಟ್ರಿಕ್ಟ್ ಆಗಿ ಹೇಳಲಿಕ್ಕೆ ಬಯಸ್ತೇನೆ, ಯಾವುದೇ ಕಾರಣಕ್ಕೂ ಫೈರ್ ಕ್ರ್ಯಾಕರ್ಸ್ ನಾವು ಅಲ್ಲಿ ನಿಮ್ಮ ಇದ್ರ ಟೈಮ್ ಅಲ್ಲಿ ಕೊಡಂಗಿಲ್ಲ. ಒಂದು ಸ್ಪೆಸಿಫೈಡ್ ನಾವೊಂದು DC ಅವರು ನಾವು ಮಾತಾಡ್ತಾ ಇದೀವಿ. ಅದ್ರ ಬಗ್ಗೆ ಒಂದು ಆರ್ಡರ್ ಪಾಸ್ ಮಾಡಿಸ್ತೀವಿ. ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಮಾತ್ರ ಅವ್ರು ಫೈರ್ ಕ್ರ್ಯಾಕರ್ಸ್ ಹಾಕುವಂತದ್ದು ಒಂದು ಅನುಮತಿಸ್ಕೊಡ್ತೀವಿ. ಅದು ಬಿಟ್ರೆ ಬೇರೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.